8ನೇ ತರಗತಿ ವಿದ್ಯಾರ್ಥಿಗಳಿಗೆ 2ನೇ ಸಾಧನ ಪರೀಕ್ಷೆ ಎಪ್ಪೆಟ್ಟು ವಿಷಯ ಗಣಿತ. ಸೊ ಈಗಾಗಲೇ ಹಲವಾರು ವಿಷಯವನ್ನು ಮಾಡಿ ಚಾನಲ್ ಮೂಲಕ ಅಪ್ಲೋಡ್ ಮಾಡಿದ್ದೀವಿ. ಇಂದಿನ ವಿಷಯ ಗಣಿತ ಸಂಬಂಧಪಟ್ಟಂಥ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ನೋಡೋಣ. ಒಟ್ಟು 20 ಅಂಕವನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿರುತ್ತೆ. ಸೊ ಸಮಯ ಬಂದ್ಬಿಟ್ಟು 60 ನಿಮಿಷಗಳು. ಸೊ ಪ್ರಶ್ನೆ ಪತ್ರಿಕೆ ರೀತಿ ಇದೆ. 1ನೇ ಪ್ರಶ್ನೆ, ಭಾರತೀಯ 10 ಚಿಹ್ನೆಗಳ ವ್ಯವಸ್ಥೆಯೊಂದಿಗೆ ವೈಜ್ಞಾನಿಕ ಲೆಕ್ಕಾಚಾರಗಳನ್ನು ಸಂಪೂರ್ಣವಾಗಿ ವಿವರಿಸಿ ಹಾಗೆ ವಿಸ್ತರಿಸಿದ ಮೊದಲ ಗಣಿತ ತಜ್ಞ. ಯಾರಲ್ಲಿ 4 ಪ್ರಶ್ನೆನ ಕೇಳಿದರೆ ರೈಟ್ ಆನ್ಸರ್ ಬಂದ್ಬಿಟ್ಟು ನೀವು ಆಲ್ ಕ್ವಾ ರಿಜ್ಮಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು 7ನೇ ಪ್ರಶ್ನೆ, ಒಂದು ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಮೊತ್ತವು ಅಂತ ಕೇಳಿದರೆ ನೀವು ನೋಡ್ಕೋಬೇಕು. ಹಾಗೆ 1 ಅಂಕದ ಪ್ರಶ್ನೆ ಕೂಡ ಇವೆ. ಸೊ 2, 3, 4 ವಾಕ್ಯ ಉತ್ತರಿಸುವಂಥ ಪ್ರಶ್ನೆಗಳು. ವರ್ಗದ 2 ಗುಣಲಕ್ಷಣಗಳನ್ನು ಬರೆಯಿರಿ. ಓಕೆ, ಈ ರೀತಿ ಪ್ರಶ್ನೆ ಇದೆ. ಪೂರ್ತಿ PDF ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇನ್ನು ಒಂದು ಚತುರ್ಭುಜದ 4 ಕೋನಗಳ ಅನುಪಾತವು 1:2:3:4 ಆಗಿದ್ದರೆ ಕೋನಗಳ ಕಂಡುಹಿಡಿಬೇಕಾಗಿರುತ್ತೆ. ಸೊ ಪ್ರಶ್ನೆ ಪತ್ರಿಕೆ ಕೀ ಉತ್ತರ ನೋಡಿ. ಸೊ ರೈಟ್ ಆನ್ಸರ್ ಏನಿದೆ, ಆಲ್ ಕ್ವಾ ರಿಜ್ಮೆ ಅನ್ನೋದು ರೈಟ್ ಆನ್ಸರ್ ಇದೆ. ಒಂದು ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಓಕೆನಾ, ಸೊ ಅದು ಪಾರ್ಶ್ವ ಕೋನಗಳಾಗಿರುತ್ತೆ. ಇನ್ನು ಕೆಳಗಿನ ಪ್ರಶ್ನೆಗೆ ಉತ್ತರಿಸುವ ಪ್ರಶ್ನೆಯಲ್ಲಿ ಸಂಖ್ಯೆ 24ರ ಅದನ್ನೇ ಅಪವರ್ತನಗಳನ್ನು ಬರೆಯಿರಿ ಅಂತ ಕೇಳಿದಲ್ಲಿ 1, 2, 3, 4, 6, 8, 12, 24 ಆಗಿರುತ್ತೆ. ಓಕೆನಾ, ಇನ್ನು ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತೆ ನೋಡಿ. ಸೊ ಅಂದರೆ ವರ್ಗದ 2 ಗುಣಲಕ್ಷಣಗಳು ಯಾವುವು? ವರ್ಗದ ಎಲ್ಲ 4 ಬಾಹುಗಳು ಸಮನಾಗಿರುತ್ತವೆ. ಹಾಗೆ ವರ್ಗದ ಪ್ರತಿ ಆಂತರಿಕ ಕೋನ 90 ಡಿಗ್ರಿ ಆಗಿರುತ್ತದೆ. ಸೊ ಕೆಳಕಂಡ ರೋಮನ್ ಸಂಖ್ಯಾ ಪದ್ಧತಿಯಿಂದ ಅಲ್ಲಿ ಸೊ ಏನು ಮಾಡಬೇಕಂದ್ರೆ ಹೆಗ್ಗುರುತು ಚಿಹ್ನೆಗಳನ್ನು ನೀಡಿದೆ, ಅವುಗಳನ್ನು ಸಂಖ್ಯಾ ಬೆಲೆಯನ್ನು ಬರೆಯಿರಿ ಅಂತ ಪ್ರಶ್ನೆನ ಕೇಳಿರ್ತಾರೆ. ಅಲ್ಲಿ ಎಮ್ ಮತ್ತು DMCL ಅಂತ ಕೇಳಿದ್ದು. ಡಿ ಅನ್ನೋದು 500, ಎಮ್ ಅನ್ನೋದು 1000, ಸಿ ಅನ್ನೋದು 100, ಎಲ್ ಅನ್ನೋದು 50. ಓಕೆ, ಇನ್ನು ಈಜಿಪ್ಟಿನ ಸಂಖ್ಯಾ ಪದ್ಧತಿಯನ್ನು ಬರೀಬೇಕಾಗಿರುತ್ತೆ. ಸೊ ನೋಡ್ಕೋಬೇಕು. ಕೆಳಗಿನ ಪ್ರಶ್ನೆಗೆ ಉತ್ತರಿಸೋದ ಪ್ರಶ್ನೆಯಲ್ಲಿ 6 ಅಂಕವನ್ನು ಪಡ್ಕೋಬೋದು. ಈ ಕೆಳಗಿನ ಸಂಖ್ಯೆಗಳನ್ನು ಈಜಿಪ್ಟಿನ ಆಧಾರದ -5ರ ವ್ಯವಸ್ಥೆಯಲ್ಲಿ ಪ್ರತಿನಿಧಿಸಿದೆ ಅಂತ ಕೊಟ್ಟು ಉತ್ತರವನ್ನು ಈ ರೀತಿ ಬರೀಬೇಕು. ಇನ್ನು ವಜ್ರಾಕೃತಿಯ ಮತ್ತು ವರ್ಗಗಳಿರುವಂಥ 3 ಮುಖ್ಯ ವ್ಯತ್ಯಾಸಗಳನ್ನು ಬರೆಯಿರಿ. ಸೊ ನೋಡ್ಕೋಬೇಕು. ಕೆಳಗಿನ ಪ್ರಶ್ನೆ ಉತ್ತರಿಸೋದಕ್ಕಾಗಿ 4 ಅಂಕವನ್ನು ಪಡ್ಕೋಬೋದು. ಸೊ ಇಲ್ಲಿ ನಾವು ಕೋನ ಸಂಬಂಧಪಟ್ಟ ಅಂದರೆ ಚತುರ್ಭುಜ ಸಂಬಂಧಪಟ್ಟಂತ ನೋಡ್ಕೋಬೇಕು. ಓಕೆ, ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಕಂಪ್ಲೀಟಾಗಿ PDF ನಾನು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ವಿದ್ಯಾರ್ಥಿ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡ್ಬೋದು ಅಂತ ಹೇಳ್ತಾ ಇಂದಿನ ತರಗತಿನ ಇಲ್ಲೇ ಮುಗಿಸ್ತೀವಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.